ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಭ್ರಷ್ಟರಹಿತ ಆಡಳಿತವನ್ನ ಈ ಕ್ಷೇತ್ರದಲ್ಲಿ ಕೊಡುವುದು ನನ್ನ ಉದ್ದೇಶವಾಗಿದ್ದು, ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಸಾರ್ವಜನಿಕರು ನನಗೆ ದೂರನ್ನು ಕೊಟ್ಟಿದ್ದಾರೆ ಎಂದಿದ್ದಾರೆ. ಭ್ರಷ್ಟಾಚಾರದ ಕುರಿತು ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಪರಿಶೀಲನೆ ಈಗಾಗಲೇ ಪ್ರಾರಂಭವಾಗಿದೆ. ಒಂದು ವೇಳೆ ಏನಾದರೂ ಅಧಿಕಾರಿಗಳ ಮೇಲೆ ತಪ್ಪು ಕಂಡು ಬಂದ ಸಂದರ್ಭದಲ್ಲಿ ಸರ್ಕಾರದ ನಿಯಮಾನುಸಾರ ಪಿಡಿಒ ಮೇಲೆ ಶಿಸ್ತಿನ ಕ್ರಮವನ್ನು ಜರುಗಿಸುವುದು. ಕಳೆದ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಈಗಾಗಲೇ ಸಚಿವರಿಗೆ ಹೇಳಿದ್ದೀನಿ ಎಂದಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲು ಸೂಚನೆ ಕೊಡ್ತಾ ಇದ್ದೇನೆ. ಸಾರ್ವಜನಿಕರು ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ದೂರು ಕೊಟ್ಟರೂ ಕೂಡ ತಕ್ಷಣವೇ ಅಧಿಕಾರಿ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತೀವಿ ಎಂದು ತಿಳಿಸಿದರು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಇವತ್ತು ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಕೆಲವು ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರು ಇವತ್ತು ನಮಗೆ ದೂರು ಕೊಟ್ಟಿರೋದ್ರಿಂದ ಮೊನ್ನೆ ನಡೆದಂಥ ತ್ರಿಮಾಸಿಕ ಸಭೆ KDP ಮೀಟಿಂಗಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಕೆಲವು ಒಂದು ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರಕ್ಕೆ ತೊಡಗಿದ್ದಾರೆ ಅಂತೇಳಿ ಮಾನ್ಯ ಸಚಿವರ ಮುಂದೆನೇ ನಾನು ಎಲ್ಲ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಮಾತಾಡಿದ್ದೀರಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಭ್ರಷ್ಟರಹಿತ ಆಡಳಿತವನ್ನು ಈ ಕ್ಷೇತ್ರದಲ್ಲಿ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರಾಮಾಣಿಕತೆಯಿಂದ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕೆಲಸಗಳನ್ನು ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀರಿ. ಇವತ್ತು ಸಾರ್ವಜನಿಕರು ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ದೂರು ತಂದರೂ ನಾವು ಕೂಡಲೇ ಅವ್ರ ಬಗ್ಗೆ ಇವತ್ತು ಗಮನ ಹರಿಸಿ ಅವ್ರಿಗೆ ಸೂಕ್ತವಾದ ಕಾನೂನು ರೀತಿಯಲ್ಲಿ ಇವತ್ತು ಅವ್ರ ಮೇಲೆ ಜರುಗಿಸ್ತಕ್ಕಂಥ ಕಾನೂನು ವಿರುದ್ಧವಾಗಿ ಇವತ್ತು ಅವರು ಏನಾದರೂ ಕೆಲಸ ಮಾಡಿದೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಇವತ್ತು ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಮತ್ತು CO ಅವ್ರಿಗೂ ಮತ್ತು ಉಸ್ತುವಾರಿ ಸಚಿವರಿಗೂ ನಾವು ಗಮನ ತಂದಿದ್ದೀರಿ. ಇವತ್ತು ಓವರಾಲ್ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಧಿಕಾರಿಗಳು ಹಿಂದೆ ಆಡಳಿತ ನೋಡಿದಾಗ ಇವತ್ತು ಆಡಳಿತದಲ್ಲಿ ಸುಧಾರಣೆ ಆಗಿದೆ. ಮುಂದೆ ಸಹ ಇವತ್ತು ನಾವು 2.5 ವರ್ಷ ನಮ್ಮ ಅವಧಿ ಮುಗಿದು ಇನ್ನು 2.5 ವರ್ಷದಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಭ್ರಷ್ಟರಹಿತ ಆಡಳಿತ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಮತ್ತು ಏನು ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಪ್ರಾಮಾಣಿಕತೆಯಿಂದ ಇವತ್ತು ಗುತ್ತಿಗೆದಾರನ ನಾವು ವಿಶ್ವಾಸದಲ್ಲಿ ಮಾಡ್ಕೊಂಡು ಕೆಲಸಗಳನ್ನು ನಾವು ಮಾಡಿಸ್ತಾ ಇದ್ದೀರಿ. ಮತ್ತು ಈಗ ನಮ್ಮ ಅವ್ರ ಗಮನಕ್ಕೆ ತಂದು ಇವತ್ತು ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇವಾಗ ಆಗಲೇ ಪ್ರಾರಂಭ ಆಗಿದೆ. ಒಂದು ವೇಳೆ ಏನಾದರೂ ಅವರು ತಪ್ಪು ಕಂಡು ಬಂದಿದ್ದಾರೆ ಎನ್ಕ್ವೈರಿಯಲ್ಲಿ ಅವ್ರ ಮೇಲೆ ಇವತ್ತು ಸರ್ಕಾರದಲ್ಲಿ ನಿಯಮಾನುಸಾರ ಅವ್ರ ಮೇಲೆ ಯಾವ ರೀತಿ ಶಿಸ್ತಿನ ಕ್ರಮ ಜರುಗಿಸ್ಬೇಕು ಅದ್ರ ಪ್ರಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಅವು ಸಾರ್ವಜನಿಕರು ಹೇಳೋಂಥ ಮಾತು ಈಗ ನಮಗೆ ಯಾವುದೋ ನಿಖರವಾದ ಇವತ್ತು ಅವರು ಮಾತಾಡಿರೋಂಥದ್ದಿಗೆ ಯಾವುದೇ ದಾಖಲೆ ಇಲ್ಲ. ಒಟ್ಟಾರೆ ಇವತ್ತು ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಫಿಕ್ಸ್ ಆಗೈತೆ. ತಪ್ಪು ಮಾಡಿದರೆ 100% ಅವ್ರಿಗೆ ಸರ್ಕಾರ ಮಟ್ಟದಲ್ಲಿ ಅವ್ರಿಗೆ ಶಿಸ್ತಿನ ಕ್ರಮ ಜರುಗಿಸ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.